ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀವಿ. ಇವತ್ತಿನ ಒಂದು ಡೇ ಬೆಳಗ್ಗೆನ ಏನೂ ಬ್ಲಾಗ್ ಮಾಡಿಲ್ಲ. ಮಧ್ಯಾಹ್ನ ಡಿಮಾರ್ಟ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ನನಗೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಹಂಗೆ ಬರಬೇಕಾದ್ರೆ ಸ್ವಲ್ಪ ಪಾಪುಗೆ ಬಟ್ಟೆನ ತೊಗೊಂಡು ಬಂದ್ವಿ. ತೋರಿಸ್ತೀನಿ ಏನೇನು ತೊಗೊಂಡು ಬಂದ್ವಿ ಅಂದ್ಬಿಟ್ಟು. ಈ ಥರ ಲಂಗೋಟಿನ ತೊಗೊಬಂದ್ವಿ. ಒಂದು ಪ್ಯಾಡ್ ಇದೆ. ಇದು ಒಂದ್ಸಲ ಐ ಥಿಂಕ್ ಒಂದು 2 times ಪೀ ಮಾಡಿದ್ರೆ ಇದು ತಡಿಬೋದು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ವಿ. 2 ತೊಗೊಂಡ್ಬಂದಿದ್ವಿ. ನೋಡೋಣ ಚೆನ್ನಾಗೇನಾದರೂ ಅನಿಸಿದ್ರೆ ನೆಕ್ಸ್ಟ್ ಟೈಮ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು. ಮತ್ತು ಈ ಒಂದು ಡ್ರೆಸ್ನ ತೊಗೊಂಡ್ವಿ ಪಾಪುಗೆ. ಬಟ್ಟೆ ಇದು 299 ರುಪೀಸು. ಮತ್ತು ಇದೊಂದು ಕ್ಯೂಟ್ ಟೀ ಶರ್ಟ್ನ ತೊಗೊಂಡೆ. ಇದು 249 ರುಪೀಸು. ಆಮೇಲೆ ಈ ಥರದ್ದು ಪ್ಯಾಂಟ್ ಒಂದು 4 ತೊಗೊಂಡೆ. ಇದು 79 ರುಪೀಸ್. ಇದು ಕೂಡ ಅಷ್ಟೇ. ಸಾರಿ, ಇದು 130 ರುಪೀಸು. 129 ರುಪೀಸ್ ಇದು ಪ್ಯಾಂಟು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತು ಇದೊಂದು ಟೀ ಶರ್ಟ್ ತೊಗೊಂಡ್ವಿ. ಇದು ಕೂಡ 129 ರುಪೀಸ್. ಇದು ಕೂಡ ಇದೊಂದು ಇದು ಕೂಡ ಅಷ್ಟೇ 129 ರುಪೀಸು. ಇದೊಂದು ಚಿಕ್ಕದೊಂದು ಚಡ್ಡಿ ತೊಗೊಂಡ್ವಿ. ಇದಕ್ಕೆ ಇದು 149 ರುಪೀಸ್. ಮತ್ತು ಇದೊಂದು ಟೀ ಶರ್ಟ್ ತೊಗೊಂಡ್ವಿ. ಇದನ್ನು 179 ರುಪೀಸ್. ದಸರಾಗೆ ಆಫರ್ ಬಿಡ್ತಾರಂತೆ. ನಾವು ದಸರಾಗೆ ಹೋಗಿಲ್ಲ. ಇವಾಗ ಸ್ವಲ್ಪ ಮನೆಗೂ ರೇಷನ್ ಬೇಕಿತ್ತಲ್ಲ ಅಂದ್ಬಿಟ್ಟು ನಾವು ಇವಾಗಲೇ ಹೋದ್ವಿ. ದಸರಾ ಟೈಮಲ್ಲಿ ಏನಾದರೂ ನೀವು ಹೋದರೆ ಐ ಥಿಂಕ್ ಆ ಟೈಮಲ್ಲಿ ಆಫರ್ ಬಿಡ್ತಾರೆ. ಐ ಥಿಂಕ್ ನೀವು ಹೋಗ್ಬಿಟ್ಟು ಬೈ ಮಾಡ್ಬೋದು ರೇಷನಲ್ಲಿ. ಮತ್ತು ಎಲ್ಲ ಇದರಲ್ಲೂ ದಸರಾ ಟೈಮ್ಗೆ ಆಫರ್ ಬಿಡ್ತಾರಂತೆ. ನಾವು ಹೋಗಿಲ್ಲ, ಇವಾಗಲೇ ಹೋದ್ವಲ್ಲ. ಮತ್ತು ದಸರಾ ಟೈಮ್ಗೆ ಯಾರು ಹೋಗ್ತಾರೆ, ಆಮೇಲೆ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ. ಏನೇನು ತೊಗೊಬಂದ್ವಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸಂಡೇ ಡಿಮಾರ್ಟ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಮತ್ತು ನನಗೂ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು. ಅದರಿಂದ ನಾನೇ ಹೋಗಿದ್ದೆ ನಮ್ಮ ಮನೆಯವ್ರ ಜೊತೆ. ಮಧ್ಯಾಹ್ನ ಹೋಗಿದ್ವಿ. ಸಂಡೇ ರಶ್ ಇರುತ್ತೆ, ಬಟ್ ಯಾಕೋ ಈ ಸಂಡೇ ಸ್ವಲ್ಪ ರಶ್ ಇರಲಿಲ್ಲ. ಅದರಿಂದ ಸ್ವಲ್ಪ ಬೇಗನೆ ಬಂದ್ವಿ. 1 ಅವರಲ್ಲಿ ಅಷ್ಟರಲ್ಲೇ ಬಂದ್ವಿ. ನಮ್ಮ ಮನೆ ಹತ್ರನೇ, ತುಂಬ ದೂರ ಏನೂ ಇರಲಿಲ್ಲ. ಹೆಣ್ಮಕ್ಳು ಏನೋ ಒಂದು ಐಟಮ್ಸ್ ತರೋಕ್ಕೆ ಅಂದ್ಬಿಟ್ಟು ಹೋಗಿರ್ತೀವಿ. ಬಟ್ ಆ ಐಟಮ್ನ ಬಿಟ್ಟು ಮಿಕ್ಕಿರೋ ಐಟಮ್ಸ್ಗಳನ್ನ ತೊಗೊಂಡು ಬರೋದು ಕಾಮನ್ ಆಗಿ ಹೆಣ್ಮಕ್ಳ ಲಕ್ಷಣ ಅಂತಲೇ ಹೇಳ್ಬೋದು. ಬಟ್ ಈ ಸಲ ನಾನು ಏನನ್ನೂ ತೊಗೊಂಬಂದಿಲ್ಲ. ಯಾಕಂತಂದರೆ ಇಷ್ಟು ಸಲ ಅದು ಇದು ಏನಾದರೂ ತೊಗೊಂಬರ್ತಾಯಿದ್ದೆ. ಅಲ್ಲಿ ಇಲ್ಲಿ ಡೆಕೋರ್ ಮಾಡೋ ಥರದ್ದು ನೋಡ್ತಾಯಿದ್ದೆ, ತೊಗೊಂಡು ಬರ್ತಾಯಿದ್ದೆ. ಬಟ್ ಈ ಸಲ ತೊಗೊಂಡು ಬಂದರೆ ಡೆಕೋರ್ ಮಾಡೋಕ್ಕೂ ಟೈಮ್ ಇಲ್ಲ, ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕೂ ಟೈಮ್ ಇಲ್ಲ. ಅದರಿಂದ ನಾನು ಇವಾಗ ಏನನ್ನೂ ತೊಗೋತಾ ಇಲ್ಲ. ಇವಾಗ ಮನೇಲಿರೋ ಐಟಮ್ಸ್ಗಳನ್ನೇ ನಾನು ಡೆಕೋರ್ದೇನಿದೆ ಅದನ್ನೆಲ್ಲ ಎತ್ತಿ ಪ್ಯಾಕ್ ಮಾಡಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಡಸ್ಟ್ ಎಲ್ಲ ಆಗುತ್ತೆ. ಬಟ್ ಸುಮ್ಮನೆ ಡಸ್ಟ್ ಆದ್ರೂ ಚೆನ್ನಾಗಿರೋದಿಲ್ಲ. ಈಸಿಯಾಗಿ ಮೇಂಟೈನ್ ಮಾಡೋ ಥರ ನಾನು ಮನೇನ ಸ್ವಲ್ಪ ಸೆಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಯಾಕಂದರೆ ಪಾಪು ಇರೋದ್ರಿಂದ ಏನೂ ಅಷ್ಟಾಗಿ ಡೆಕೋರ್ ಮಾಡಿದ್ರೂ ಮೇಂಟೈನ್ ಮಾಡೋದು ಕಷ್ಟ ಆಗಿಬಿಡುತ್ತಲ್ಲ. ಸೊ ಅದರಿಂದ ಸ್ವಲ್ಪ ಅವನು ಒಂದು ಸ್ವಲ್ಪ ದೊಡ್ಡನಾಗೋ ತನಕ ಇದೆಲ್ಲ ಡೆಕೋರ್ ಅದು ಇದು ಅಲ್ಲಿಡೋದು, ಪ್ಲ್ಯಾಂಟ್ ಇಡೋದು ಅದೆಲ್ಲ ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು. ಇವಾಗ ನಾರ್ಮಲಾಗಿ ಈಸಿಯಾಗಿ ಮೇಂಟೈನ್ ಮಾಡೋ ಥರ ಇದ್ದರೆ ನಾನು ಸ್ವಲ್ಪ ಈಸಿಯಾಗಿ ಮಾಡಿಕೊಂಡು ಸ್ವಲ್ಪ ಪಾಪು ಕಡೆ ನೋಡಿಕೊಂಡು, ಸ್ವಲ್ಪ ಮನೆ ಕಡೆ ನೋಡಿಕೊಂಡು ಮಿಕ್ಕಿರೋ ಟೈಮಲ್ಲಿ ಪಾಪುನ ನೋಡ್ಕೊಬೋದು. ಇಲ್ಲಾಂದರೆ ಎರಡೂ ಮೇಂಟೈನ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಅದರಿಂದ ನಾನು ಏನು ಅಷ್ಟಾಗಿ ಇವಾಗ ಪಾತ್ರೆಗಳನ್ನೂ ಅಷ್ಟೇ ಸ್ವಲ್ಪ ಎಲ್ಲ ಎತ್ತಿಟ್ಬಿಡೋಣ, ಬೇಕಾಗಿರೋ ಅಷ್ಟು ಎತ್ತಿಟ್ಕೊಳ್ಳೋಣ, ಮತ್ತು ನಾನೇ ಕ್ಲೀನ್ ಮಾಡ್ಕೊಬೇಕು, ಇದೆಲ್ಲ ಕಷ್ಟ ಆಗಿಬಿಡುತ್ತೆ. ಅದರಿಂದ ಇವಾಗ ಆ ಥರ ಸ್ವಲ್ಪ ಸೆಟ್ ಮಾಡ್ಕೊಬೇಕು. ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಮನೇನ ನಾನು ಸೆಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು. ಮನೇಲಿ ಪಾತ್ರೆಗಳು ಮತ್ತು ಮಿಕ್ಕಿರೋ ಐಟಮ್ಸ್ಗಳು ಇದ್ದಷ್ಟು ಕೆಲಸಗಳು ಜಾಸ್ತಿ ಇರುತ್ತೆ. ಮಾಡೋದು ತುಂಬಾ ಕಷ್ಟ, ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತು ಇವಾಗಂತೂ ಪಾಪು ಆಟ ಆಡೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾನೆ. ಮತ್ತು ನಾಲ್ಗೆನ ತೋರಿಸು ಅಂತಂದರೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರ್ತಾನೆ. ಒಂದೊಂದು ದಿವಸ ಒಂದೊಂದು ಥರ ಆಟಗಳನ್ನ ಕಲಿತಾ ಇರ್ತಾನೆ. ಇವಾಗಲೂ ಕೂಡ ಅಷ್ಟೇ ಪಕ್ಕದಲ್ಲಿದ್ದಾನೆ, ನಿಮಗೆ ಸೌಂಡು ಗೊತ್ತಾಗ್ತಾ ಇರುತ್ತೆ. ಮತ್ತು ಇನ್ನು ಒಂದು ಡೈಪರ್ನ ನಾವು ತೊಗೋಬೇಕಾದ್ರೆ ಮಕ್ಕಳುಗಳಿಗೆ ಯಾವ ಸೈಜಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನನಗೂ ಕೂಡ ಸ್ಟಾರ್ಟಿಂಗ್ ಅದೇ ಥರ ಆಗ್ತಾಯಿತ್ತು. ಮಕ್ಕಳ ವೆಯ್ಟ್
ವೆಯ್ಟ್ ಪ್ರಕಾರ ನಾವು ಡೈಪರ್ಗಳನ್ನ ತೊಗೋಬೇಕಾಗತ್ತೆ. ನಾರ್ಮಲಾಗಿ ನ್ಯೂ ಬಾರ್ನ್ ಸೈಜ್ ಏನಿದೆ ಅದು 4 to 5 kg ಆ ಥರದಕ್ಕೆ ನ್ಯೂ ಬಾರ್ನ್ ಅಂತ ಬರುತ್ತೆ. ಅದಕ್ಕಿಂತ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ನಮಗೆ ಸ್ಮಾಲ್ ಸೈಜು, ಮೀಡಿಯಮ್ ಸೈಜು ಈ ಥರ ಬರುತ್ತೆ. ಆ ಥರ ನೋಡಿಬಿಟ್ಟು ನಾವು ತೊಗೋಬೇಕಾಗತ್ತೆ. ಇಲ್ಲಾಂತಂದರೆ ಮಕ್ಕಳಿಗೆ ಟೈಟ್ ಆದ್ರೂ ಒಂಥರ ಹಿಂಸೆ ಆಗುತ್ತೆ. ಏನು ವೆಯ್ಟ್ ಇದೆ ಆ ಒಂದು ವೆಯ್ಟಿಗೆ ನೋಡಿಕೊಂಡು ನಾವು ಡೈಪರ್ನ ಬೈ ಮಾಡೋದ್ರಿಂದ ಅವ್ರಿಗೂ ಕೂಡ ಏನೋ ಹೆವಿ ಅಂತ ಅನಿಸೋದಿಲ್ಲ. ಈಗ ಸ್ಮಾಲ್ ಸೈಜ್ ತೊಗೊಂಡ್ರೆ ಅವರು ಜಾಸ್ತಿ ಯೂರಿನ್ ಮಾಡಿ ಹೆವಿ ಆಗಿಬಿಡುತ್ತೆ. ಇವಾಗ ದೊಡ್ಡದು ತೊಗೊಂಡ್ರೆ ಅದು ಮತ್ತೆ ಯೂರಿನ್ ಮಾಡಿ ಅದು ಕೂಡ ಹೆವಿ ಆಗ್ತಾ ಬರುತ್ತೆ. ಆ ಥರ ನಾವು ಮಾಡಬಾರ್ದು. ಮತ್ತು ಐರನ್ದು ಕಡಾಯಿ ತೊಗೊಂಡಿದ್ನಲ್ವ, ಸೊ ಅದನ್ನು ಯಾವಾಗಲೂ ಅಷ್ಟೇ, ಐರನ್ ಕಡಾಯಿ ಅಂತಲ್ಲ, ಇವಾಗ ಕಬ್ಬಿಣದ್ದು ಬರುತ್ತೆ ನೋಡಿ ಕಡಾಯಿಗಳು, ಪಾತ್ರೆ ಅದು ಇದೆಲ್ಲ, ಅದನ್ನು ಅಷ್ಟೇ ವಾಶ್ ಮಾಡಿದ ತಕ್ಷಣವೇ ಸ್ವಲ್ಪ ಅದನ್ನು ಬಿಸಿ ಮಾಡಿಸಿ ನೀರೆಲ್ಲ ಡ್ರೈ ಮಾಡಿ ಸ್ವಲ್ಪ ಎಣ್ಣೆ ಇಟ್ಟು ಅದನ್ನು ಇರೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಅದು ಇಲ್ಲಾಂತಂದರೆ ರಸ್ಟ್ ಹಿಡಿಯೋ ಥರ ಆಗಿಬಿಡುತ್ತೆ. ನೀರು ಅಲ್ಲೇ ಇದ್ದಾಗ ರಸ್ಟು ಹಿಡಿತಾ ಇರುತ್ತೆ. ಅದರಿಂದ ನಾನು ಕೂಡ ಅಷ್ಟೇ ಈ ಥರ ಕಬ್ಬಿಣದ್ದು ಇದೇನೇ ಪ್ರಾಡಕ್ಟ್ಗಳಾದ್ರೂ ಈ ಥರ ಕಾಸ್ಟ್ ಐರನ್ದು ಈ ಥರ ಮಾಡೋದ್ರಿಂದ ಪಾತ್ರೆಗಳು ತುಂಬ ವರ್ಷಗಳು ಚೆನ್ನಾಗಿ ನಮಗೆ ಬಾಳ್ಕೆ ಬರುತ್ತೆ. ರಸ್ಟೆಲ್ಲ ಹಿಡಿದ್ರೆ ಮತ್ತೆ ವಾಶ್ ಮಾಡೋದು, ಮತ್ತು ಅದರಲ್ಲೇ ಅಡುಗೆ ಮಾಡೋದು, ಮತ್ತು ಅದು ಅಷ್ಟು ಚೆನ್ನಾಗಿರಲ್ಲ ಹೆಲ್ತ್ಗೆ. ಅದರಿಂದ ನೀವು ನಿಮ್ಮ ಮನೇಲಿ ಏನಾದರೂ ಐರನ್ ಪಾತ್ರೆಗಳನ್ನ ಯೂಸ್ ಮಾಡ್ತಾಯಿದ್ರೆ ಐ ಥಿಂಕ್ ನೀವು ಈ ಥರ ಯೂಸ್ ಮಾಡೋದು ತುಂಬಾ ಬೆಸ್ಟ್ ಅಂತ ಅಂದ್ಕೊತೀನಿ. ಮತ್ತು ಸೀಸನಿಂಗ್ ಮಾಡೋದು ಅಷ್ಟೇ, ಯಾವುದೇ ಪಾತ್ರೆಗಳಾದರೆ ಮಡಿಕೆಗಳಾಗಿರಲಿ ಇವನ್ನೆಲ್ಲ ನಾವು ಇಷ್ಟು ಚೆನ್ನಾಗಿ ಸೀಸನಿಂಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಬಾಳ್ಕೆ ಬರುತ್ತೆ. ಇಲ್ಲಾಂತಂದರೆ ಮತ್ತೆ ಅದು ಹೋಗ್ತಾ ಇರುತ್ತೆ, ಮತ್ತು ನಾವು ಇನ್ವೆಸ್ಟ್ ಮಾಡ್ತಾನೆ ಇರಬೇಕಾಗಿರುತ್ತೆ. ಪದೇ ಪದೇ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಮತ್ತು ಪೈನಾಪಲ್ನ ನಾನು ಝೆಪ್ಟೋದಲ್ಲಿ ತರಿಸಿದ್ದೆ. ಅವರು ಸ್ವಲ್ಪ ಕಾಯಿ ಇರೋದನ್ನು ಕೊಟ್ಬಿಟ್ಟಿದ್ರು. ಅದನ್ನು ಒಂದು 4-5 ದಿವಸ ಆಯ್ತಿದ್ದು ಹಣ್ಣಾಗೋ ಅಷ್ಟರಲ್ಲಿ. ಸರಿ ಇವತ್ತು ಹಣ್ಣಾಗಿತ್ತಲ್ಲ ಕಟ್ ಮಾಡಿಬಿಟ್ಟು ಇದರಲ್ಲಿ ಏನಾದರೂ ಮಾಡೋಣ ಸ್ವಲ್ಪ ಚೆನ್ನಾಗಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಕೊಂಡೆ. ಇವಾಗೆಲ್ಲ ಪೈನಾಪಲ್ ಗ್ರಿಲ್ ಮಾಡಿ ತಿನ್ನೋ ಥರದ್ದು ಮಸಾಲೆ ಎಲ್ಲ ಹಾಕಿ ಗ್ರಿಲ್ ಮಾಡಿ ತಿಂತಾರಲ್ವ, ಆ ಥರದನ್ನು ಮಾಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಇದಕ್ಕೆ ಮಸಾಲ ಸ್ವಲ್ಪ ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಚಾಟ್ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಪೈನಾಪಲ್ಗೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾಯಿಲ್ಲ, ಮಶ್ರೂಮ್ ಮಾಡ್ತಾಯಿದ್ದೀನಲ್ವ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಸ್ವಲ್ಪ ಮೊಸರನ್ನ ಹಾಕಿ ಚೆನ್ನಾಗಿ ನೀರು ಹಾಕ್ತೀರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರು ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಪನ್ನೀರ್ ಫ್ರೈಗೆ, ಅದು ಬಂದು ಇದಕ್ಕೆ ಪೈನಾಪಲ್ಗೆ. ಎರಡೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪನ್ನೀರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಗ್ರಿಲ್ ಮಾಡಿ ತಿನ್ಬೋದು. ಬಟ್ ಎಲ್ಲನೂ ನನ್ನ ಹತ್ರ ಗ್ರಿಲ್ ಮಾಡೋ ಥರದ್ದು ಏನು ಐಟಮ್ಸ್ ನಾನು ತೊಗೊಂಡಿಲ್ಲ. ಅದರಿಂದ ಫೋರ್ಕ್ ಏನಿದೆ ಅದರಲ್ಲೇ ನಾನು ಗ್ರಿಲ್ ಮಾಡಬೇಕಾಗತ್ತೆ, ಸುಟ್ಕೋಬೇಕಾಗತ್ತೆ. ಅದು ಸ್ವಲ್ಪ ಟೈಮೆಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ಫ್ರೈ ಮಾಡಿಬಿಡೋಣ ಅಂತ ಇದ್ದೀನಿ. ಐರನ್ ಕಡಾಯಿ ತಂದಿದ್ದಾರೆ, ಅದರಲ್ಲೂ ಫ್ರೈ ಮಾಡಿದ್ರೆ ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆಗೆ ಪೈನಾಪಲ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿರುವಂಥ ಪೈನಾಪಲ್ಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕಿ ಇಕ್ತಾಯಿದ್ದೀನಿ. ಇದು ಬೇಕಾದರೆ ಇದು ತಿನ್ಬೋದು. ಅದು ನೋಡೋಣ ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆದಾಗ ಯಾವುದೇ ಒಂದು ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಈ ಥರ ನಾವು ಸುಟ್ಕೊಬೋದು. ಬಟ್ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದರಿಂದ ನಾನು ಮಾಡಿಲ್ಲ. 1-2 ಮಾತ್ರ ಸುಟ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ ಇದನ್ನೆಲ್ಲ ಸುಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಏನಿದೆ, ಪುದೀನ ಚಟ್ನಿ ಈ ಥರದ್ದೆಲ್ಲ ಇದ್ದಾಗ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೆಲ್ಲ ಗ್ರಿಲ್ ಮಾಡೋ ಥರದ್ದು ಏನಾದರೂ ಐಟಮ್ಸ್ಗಳಿದೆ ಅದರಲ್ಲಿ ಗ್ರಿಲ್ ಮಾಡ್ಕೊಬೋದು. ಗ್ರಿಲ್ ಮಿಷಿನ್ಗಳು ಬರುತ್ತೆ, ಅದಿದ್ರೂ ಕೂಡ ಗ್ರಿಲ್ ಮಾಡ್ಕೊಬೋದು. ಈ ಥರ ಒಂದೊಂದೇ ಸುಟ್ಕೊಳ್ಳೋದು ಟೈಮ್ ಹಿಡಿಯೋದು. ನಿಮಗೇನಾದರೂ ಟೈಮ್ ಇತ್ತು ಅಂತಂದರೆ ನೀವು ಈ ಥರ ಮಾಡ್ಕೊಬೋದು. ಇಲ್ಲ ಅಂತಂದರೆ ಒಂದು ಕಡಾಯಿಗೆ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು
ಎಣ್ಣೆನ ಹಾಕಿ ಅದ್ರ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದು ಕೂಡ ಸೇಮ್ ಇದೇ ಥರ ಇರುತ್ತೆ, ಏನೂ ಡಿಫ್ರೆಂಟ್ ಇರೋದಿಲ್ಲ. ಅದನ್ನು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್ ಅಥವಾ ಆನಿಯನ್ ಎರಡನ್ನೂ ಹಾಕಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದೆಲ್ಲ ಬೇಡ, ಜಸ್ಟ್ ಪನ್ನೀರನ್ನ ಹಾಕಿಬಿಟ್ಟು ಫ್ರೈನ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ಏನಾದರೂ ಮಾಡ್ಕೊಂಡಿದ್ರೆ ಈ ಥರ ತಿನ್ನೋಕ್ಕೇನಾದರೂ ಇಷ್ಟಪಟ್ಟರೆ ಡೆಫಿನೆಟ್ಲಿ ನೀವು ಮಾಡ್ಕೊಂಡು ತಿನ್ಬೋದು. ಪನ್ನೀರು ನಾರ್ಮಲಾಗಿ ಚೆನ್ನಾಗಿರುತ್ತೆ, ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಪನ್ನೀರಲ್ಲಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಪನ್ನೀರು. ನೋಡ್ಬೋದು, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದನ್ನು ನಾನೇನು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಮ್ಯಾರಿನೇಟ್ ಮಾಡಿದ್ನಲ್ಲ ಪನ್ನೀರು, ಅದನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದರೆ ಐರನ್ ಕಡಾಯಿಗಿರೋದ್ರಿಂದ ಜಾಸ್ತಿ ಅದರಲ್ಲಿ ಹೀಟ್ ಇರುತ್ತೆ, ಬೇಗ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಚೆನ್ನಾಗಿ ಫುಡ್ಡೆಲ್ಲ ಕುಕ್ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು. 1-2 ಪೀಸ್ ತಿಂದರೆ ಎಷ್ಟು ಒಳ್ಳೇದಲ್ವಾ, ಒಳ್ಳೆ ಪ್ರೋಟೀನು ಕೂಡ ಆಗಿರುತ್ತೆ. ನಾನು ಮಿಲ್ಕಿ ಮಿಕ್ಸ್ದು ಪ್ರೋಟೀನ್ 50 ಗ್ರಾಮ್ ಪ್ರೋಟೀನ್ ಇರೋ ಥರದ್ದೇ ತೊಗೊಂಡು ಬಂದೆ. ಇಷ್ಟು ದಿವಸ ನಂದಿನಿ ತೊಗೋತಾ ಇದ್ದೆ, ಈ ಸಲ ನಮ್ಮ ಮನೆಯವರು ಸರಿ ಇದನ್ನೇ ತೊಗೋ, ಪ್ರೋಟೀನ್ ಎಲ್ಲ ಇದೆಲ್ಲ ಚೆನ್ನಾಗಿದೆ ಅಲ್ಲ ಅಂತ ಅಂದರು. ಮತ್ತು ಆ ಕಡೆ ನಾನೇನು ಪೈನಾಪಲ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ವ, ಅದನ್ನು ಕೂಡ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೆ. ಅದು ಜಾಸ್ತಿ ಇರಲಿಲ್ವಲ್ಲ, ಅದರಿಂದ ನಾನು ಹಂಗೇ ಬೇಯಿಸ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಂಡೆ. ಸೀರಿಯಸ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ನನಗೆ ಇಷ್ಟ ಆಯಿತು. ಟ್ರೈ ಮಾಡ್ಬೋದು ಆ್ಯಕ್ಚುಲಿ, ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು. ಪನ್ನೀರೇನೋ ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಈ ಥರ ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡಿರಲಿಲ್ಲ. ಈ ಸಲ ಪೈನಾಪಲ್ನ ಅದಕ್ಕೆ ಅಂತಲೇ ನಾನು ತರಿಸ್ಕೊಂಡಿದ್ದೆ, ಈ ಥರ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಈ ಕಡೆ ಇದು ಬೇಯಿಸೋ ಅಷ್ಟರಲ್ಲಿ ಇದು ಕೂಡ ಕುಕ್ ಆಗೋಯಿತು, ಬೇಗನೆ ಕುಕ್ ಆಗಿಬಿಡುತ್ತೆ. ಐರನ್ ಕಡಾಯಿ ಅಲ್ವಾ, ಸೊ ಅದರಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅವಲಕ್ಕಿ ರಸಾಯನನ ಮಾಡಬೇಕಾಗಿ ಬಂತು. ಇದಕ್ಕೇನಿಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ಬಾಳೆಹಣ್ಣು ಮತ್ತು ಬೆಲ್ಲ ಮತ್ತು ಅವಲಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಇದೆ ಅಂತಂದರೆ ನೀವು ಹಾಕ್ಕೊಬೋದು. ಏಲಕ್ಕಿ ಪೌಡರ್ ಇರಲಿಲ್ಲ, ಅದರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಅದೆಲ್ಲ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಾನು ಅದೇನೂ ಹಾಕೋಕ್ಕೆ ಹೋಗಿಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಬಟ್ ಸಿಂಪಲಾಗಿ ಅಂದ್ರೂ ಅವಲಕ್ಕಿ ರಸಾಯನ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ. ಇದು ಕೂಡ ಅಷ್ಟೇ ಒಳ್ಳೆ ಚೆನ್ನಾಗಿರೋ ಒಂದು ಫುಡ್ ಅಂತಲೇ ಹೇಳ್ಬೋದು. ಬೇರೆ ಅದು ಇದು ಎಲ್ಲ ಆಯಿಲಿ ಫುಡ್ ಅದು ಇದು ತಿನ್ನೋದಕ್ಕಿಂತ ಐ ಥಿಂಕ್ ಈ ಥರ ನಾವು ಮನೇಲಿ ಈಸಿಯಾಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಇವಾಗಿನ ಒಂದು ಔಟ್ಸೈಡಲ್ಲಿ ಸಿಗೋ ಥರ ಫುಡ್ಗಳು ಯಾವುದ್ಯಾವುದೋ ಒಂದು ಪಾಮ್ ಆಯಿಲ್ ಅಂತ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾರೆ. ನನಗೆ ಇಷ್ಟು ದಿವಸ ಗೊತ್ತೇ ಇರಲಿಲ್ಲ. ಯಾವಾಗ ನನಗೆ ಗೊತ್ತಾಯಿತು, ನಾನು ಆವಾಗಿಂದ ಆಚೆ ಕಡೆ ತಿನ್ನೋದು ಅಂತಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಜ್ಜಿ ಬೊಂಡೆಲ್ಲ ಕರಿತಾ ಇರ್ತಾರಲ್ಲ, ಅಲ್ಲೇ ನೋಡ್ತೀನಿ ನನಗೆ ಚೆನ್ನಾಗಿ ಒಳ್ಳೆ ಆಯಿಲಲ್ಲಿ ಮಾಡ್ತಾರೆ ಅಂದರೆ ನಾನು ಇಷ್ಟಪಟ್ಟು ತೊಗೊತೀನಿ. ಇಲ್ಲ ಅಂತಂದರೆ ನಾನು ತೊಗೊಳಕ್ಕೆ ಹೋಗೋದೇ ಇಲ್ಲ. ಮತ್ತು ಸಾಂಬಾರು ಇರಲಿಲ್ಲ, ಅದಕ್ಕೆ ಮೊಸರು ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮೊಸರು ಒಗ್ಗರಣೆಗೆ ಇಲ್ಲಾಂದರೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಜಸ್ಟ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದು ಬೆಂದ ಮೇಲೆ ಮೊಸರು ಹಾಕೋದು. ಮೊಸರಿಗೆ ಫಸ್ಟೇ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಿಷ್ಟೇ. ಬಿಸಿ ಅನ್ನಕ್ಕಂತೂ ಈ ಒಂದು ಮೊಸರು ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೇನಾಯಿತು ಅಂದರೆ ನಮ್ಮ ಮನೆಯವರು ಇದು ಅನ್ನ ಮತ್ತು ಇದೆರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕಿಂತ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮೊಸರನ್ನ ಥರ ಮಾಡಿಬಿಡು ಅಂತ ಅಂದರು. ಅವ್ರು ಬಂದಮೇಲೆ ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಮೊಸರು ಒಗ್ಗರಣೆ ಮಾಡಿದೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಧ್ಯ ಪಾಪುದು ಸ್ವಲ್ಪ ವಾಯ್ಸ್ಗಳು ಬರ್ತಾಯಿದೆ, ಅದನ್ನು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಪಾಪು ಇರೋದ್ರೆ ಅವನ್ನ ಮಲಗಿಸಿ ಮಾಡೋದು ತುಂಬಾ